ರಿಮ್ಸ್ ಆಸ್ಪತ್ರೆಗೆ ಕೋತಿಗಳ ಕಾಟ ಭಾಳ ಇದೆ. ಆ್ಯಕ್ಚುಲಿ ಕೋತಿಗಳು ತುಂಬ ಜಾಸ್ತಿ ಇದ್ದಾವೆ ಇಲ್ಲಿ, ಅದೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಅದು ಪಟಾಕಿಯಲ್ಲಿ ಹಾಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಇದು ಕೋತಿ ಬರೋದಕ್ಕೆ ಮೇನ್ ಕಾರಣ ಬಂದು ಪೇಷಂಟ್ ಅಟೆಂಡರ್ಸ್ ಫುಡ್ ತಿನ್ನೋದು, ಎಲ್ಲ ಕಡೆ ಫುಡ್ ಚೆಲ್ಲೋದು, ಆ ಫುಡ್ ಅಟ್ರಾಕ್ಷನ್ಗೆ ಕೋತಿ ಬರುತ್ತೆ ಅಷ್ಟೇ. ಈಗ ಅರಣ್ಯ ಇಲಾಖೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಯಾರು ಬರೋದಿಲ್ಲ. ರೋಗಿಗಳು ತೊಂದರೆ ಆಗಲ್ಲ. ಈಗ ಸದ್ಯಕ್ಕಂತೂ ಕಡಿಮೆ ಆಗಿದೆ, ಇತ್ತು ಜಾಸ್ತಿ ಇತ್ತು. ಈಗೆಲ್ಲ ನಾವೇ ಸ್ವಲ್ಪ ಎಲ್ಲ ಫೈರ್ ಕ್ರ್ಯಾಕರ್ಸ್ ಎಲ್ಲ ಬರ್ಸ್ಟ್ ಮಾಡಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ವಿ. ಟೋಟಲಿ ಇಲ್ಲ ಅಂತ ಹೇಳಲ್ಲ, ಕಂಟ್ರೋಲ್ ಆಗಿದೆ ಸ್ವಲ್ಪ. ಇಲ್ಲ ಯಾರ ಮೇಲೆ ಹಂಗೇನಿಲ್ಲ, ನಮ್ಮ ಗ್ರೂಪ್ ಡಿ ಅವ್ರು ಮಾಡ್ತಾರಿಲ್ಲ, ನೋ ಪ್ರಾಬ್ಲಮ್.
ರಿಮ್ಸ್ ಹಾಸ್ಪಿಟ್ಲ್ ರಾಯಚೂರು ಸರ್ ಇದು. ಇಲ್ಲಿ ಕೋತಿ ಕಾಟ ಜಾಸ್ತಿ ಆಗ್ಬಿಟ್ಟದೆ. ಏನು ಇಟ್ಟರಪ್ಪ ಏನು ಬಿಡ್ತಾ ಇಲ್ಲ ಇಲ್ಲಿ. ಏನು ಎಲ್ಲ ಒಟ್ಟು ಏನು ಹಣ್ಣುಗಳೆಲ್ಲ ತಂದಿರೋ ಪೇಷಂಟ್ಗೋಸ್ಕರ ಎಲ್ಲ ತೊಗೊಂಡು ಹಂಗೆ ಹೋಗ್ತಾ ಇರ್ತದೆ. ಯಾರು ಸೆಕ್ಯೂರಿಟಿ ಯಾರೂ ಬರ್ತಾ ಇಲ್ಲ ಸ್ವಲ್ಪ ಇಲ್ಲಿ. ಅದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡೋಕೆ ಸರ್ ಸ್ವಲ್ಪ. ಪೇಷಂಟ್ಗೂ ಕಾಟ ಕೊಡ್ತಾರೆ ಸರ್. ಏನು ಹಣ್ಣು ಏನೋ ತಿಂತಾ ಇದ್ರೆ ಅವ್ರ ಪೇಷಂಟು ಅವರೆಲ್ಲ ಕಸ್ಕೊಂಡು ಹೋಗ್ತಾ ಇರ್ತಾರೆ. ನಾವೇನೋ ಹೊಡ್ಯಕ್ಕೆ ಹೋದಪ್ಪ ನಮಗೆ ಕಚ್ಚಕ್ಕೆ ಬರ್ ಸರ್. ಎಲ್ಲ ಮಕ್ಕಳಿಗೆಲ್ಲ ಕವರಿ ಬಿಟ್ಟವೆಲ್ಲ ಏನು ಮಾಡೋಕ್ಕನಂಗೆ ಆಗ್ಬಿಡು ಸರ್. ಯಾರು ಬರ್ತಾಯಿಲ್ಲ ಸರ್ ಇಲ್ಲಿ. ನಾನು ಸುಬ್ರಹ್ಮಣ್ಯ ಸರ್.